ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರ. ಆದ್ಮೇಲೆ ನೀವು ದಿನಾಲು ನೋಡ್ತಾ ಇದ್ದೀರಿ BDCC ಬ್ಯಾಂಕಿನ ಕುರಿತಾಗಿ ಅಲ್ಲಿ ನಡೀತಿರುವಂಥ ಚುನಾವಣೆ ಹಿನ್ನೆಲೆಯಲ್ಲಿ ಏನೇನು ನಡೀತಾ ಇದೆ, ಗುಂಪುಗಳು ಎಷ್ಟಾಗಿದ್ದಾವೆ, ಯಾವ ರೀತಿ ಆಗಿದ್ದಾರೆ, ಯಾರು ತಮ್ಮನ್ನು ಎಕ್ಸ್ಪೋಸ್ ಮಾಡ್ತಾ ಇದ್ದಾರೆ, ಇನ್ನೊಬ್ರು ಯಾರು ತಮ್ಮ ಇನ್ನೊಬ್ಬರನ್ನ ಹೇರ್ತಾ ಇದ್ದಾರೆ, ಅಥವಾ ಮತ್ತೊಬ್ಬರು ಈ ಅಧಿಕಾರವನ್ನು ಹೇಗೆ ಕಸಿಬೇಕು ಅನ್ನೋ ತಂತ್ರ ಕುತಂತ್ರ ಷಡ್ಯಂತ್ರ ಏನಂತೀರಿ ನೋಡ್ರಿ, ಅವುಗಳ ಬಗ್ಗೆ ಸಾಕಷ್ಟು ಚರ್ಚೆ ಮಾಡ್ತಾ ಬಂದಿದ್ದೀವಿ ಇಲ್ಲಿವರೆಗೆ. ಒಂದಿಷ್ಟು ಅದರಿಂದ ಭಿನ್ನ ಆದಂಥದ್ದು ಒಂದಿಷ್ಟು ಹೊಸ ವಿಚಾರಗಳನ್ನು ಇವತ್ತು BDCC ನೆಲೆಗಟ್ಟಿನಲ್ಲೇ ಮಾತಾಡಬೇಕಾಗಿದೆ. ಯಾಕಂತಂದ್ರೆ ಮುಖ್ಯ ಚುನಾವಣೆ ನೆಲೆಗಟ್ಟಿನಲ್ಲೇ ಹೊಸ ವಿಚಾರಗಳು ಏನಾದರೂ ಹೇಳಲಿಕ್ಕೆ ಸಾಧ್ಯದನ ಅಂತೇಳಿ ಇಲ್ಲಿವಾಗ ನೋಡಿದಂಥ ಎಲ್ಲ ಚರ್ಚೆಗಳಿಗೆ ನೋಡಿದಿರಿ. ಹೆಚ್ಚು ಕಡಿಮೆ ಎಲ್ಲ ಈ ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ ಚುನಾವಣೆಯಲ್ಲೇ ಈ ಎಲ್ಲ ಘಟಾನುಘಟಿಗಳು. ಇವತ್ತು ಜಾರಕಿಹೊಳಿ ಅವರಾಗಿರ್ಬೋದು, ಜೊಲ್ಲೆಯವರಾಗಿರ್ಬೋದು, ಕತ್ತಿಯವರಾಗಿರ್ಬೋದು, IP ಪಾಟೀಲರಾಗಿರ್ಬೋದು, ಮುಂದೆ ಅದೇ ಕಾಲಕ್ಕೆ ನಮ್ಮ ಪ್ರಭಾಕರ್ ಕೋರೆಯವರಾಗಿರ್ಬೋದು, ಮಹಾಂತೇಶ್ ಕೌಡಿಮಠ ಅವರಾಗಿರ್ಬೋದು, ಅಥವಾ ಇನ್ನುಳಿದ ಈ ಭಾಗದಲ್ಲೇ ನಮ್ಮ ಪಟ್ಟಣವರಾಗಿರ್ಬೋದು, ಅಶೋಕ್ ಪಟ್ಟಣವರು, ಕೌಸಲ್ಗಿ ಅವರು, ಯಾರನ್ನು ತೊಳ್ದಿರ್ತೀವಿ ಎಲ್ಲ ಒಂದು 16 ಕ್ಷೇತ್ರಗಳ ಏನು ಇದ್ದಾವೆ ಡೈರೆಕ್ಟರ್ಸ್ ಇದ್ದಾರೆ. ಇವರೆಲ್ಲರೂ ಒಂದೊಂದು ಎಲ್ಲರೂ ಅದರಿದ್ದಂಥವ್ರು ಎಲ್ಲ ಘಟಾನುಘಟಿಗಳು. ಶುಗರ್ ಫ್ಯಾಕ್ಟ್ರಿ ಇದ್ದಂಥವ್ರು ನಮ್ಮ ಪ್ರಕಾಶ್ ಹುಕ್ಕೇರಿಯವರಾಗಿರ್ಬೋದು, ಅವ್ರ ಮಗ ಆಗಿರ್ಬೋದು, ಜೊಲ್ಲೆ ಅವ್ರ ಮಿಸ್ಸಸ್ ಅವರಾಗಿರ್ಬೋದು, ಏನು ಹೆಸರು ತೋರ್ತವ್ರು ಇಲ್ಲೆಲ್ಲರೂ ಬಂಡವಾಳಶಾಹಿಗಳು, ಶುಗರ್ ಫ್ಯಾಕ್ಟ್ರಿ ನಡೆಸೋರು. ಇದರ ಆಧಾರ ಮೇಲೆ ತಮ್ಮ ರಾಜಕೀಯ ಜೀವನವನ್ನು ನಡೆಸ್ಕೊಂಡು ಹೋಗುವಂಥವ್ರು ಅದಾರ. ಇದರಲ್ಲಿ ಯಾರು ಹೆಚ್ಚಿಲ್ಲ ಕಡಿಮೆ ಇಲ್ಲ. ಒಬ್ಬರಲ್ಲಿ ಒಂದಿಷ್ಟು ದುಡ್ಡು ಹೆಚ್ಚಿರ್ಬೋದು, ಇನ್ನೊಬ್ಬರು ಕಡಿಮೆ ಇರ್ಬೋದು. ಆದ್ರೆ ಈ ಶುಗರ್ ಫ್ಯಾಕ್ಟ್ರಿಯ ನೆಲೆಗಟ್ಟಿನಲ್ಲೇ ರೈತರ ಕಬ್ಬಿನಿಂದ ಬಂದಂತಹ ಒಂದು ಬಂಡವಾಳ ಇದೆಯಲ್ಲ, ಈ ಬಂಡವಾಳದಿಂದ ಈ ಎಲ್ಲ ಜನ ಇವರೆಲ್ಲರೂ ಇವತ್ತು ಸಮೃದ್ಧರಿದ್ದಾರೆ. ಆದರೂ ಪ್ರತಿ ವರ್ಷ ತೋರಿಸೋದು ಲಾಸದ ಬಜೆಟನ್ನು. ಹೌದು, ನಮ್ಗೆ ಲಾಸ್ ಆಗ್ಯದ ಅಂತೇಳಿ ಯಾವುದೇ ಇದ್ರು. ಮತ್ತು ರೈತರ ಈ ಕಬ್ಬಿನ ಬಿಲ್ಲನ್ನು ತಡೆ ಹಿಡಿದು 2 ತಿಂಗಳು, 2 ವರ್ಷ, 1 ವರ್ಷ ತಡೆ ಹಿಡಿದು ಕೊಡುವಂಥವ್ರು ಎಲ್ಲರೂ. ಇದೆಲ್ಲರೂ ಗೊತ್ತಿರುವಂಥ ಓಪನ್ ಸೀಕ್ರೆಟ್ ಇಟ್ ಈಸ್. ಇದು ನಮ್ಮ DC ಅವ್ರಿಗೆ ಗೊತ್ತಿಲ್ಲ ಅಂತಲ್ಲ, ನಮ್ಮ ರಾಜಕಾರಣಿಗಳು ಗೊತ್ತಿಲ್ಲ ಅಂತಲ್ಲ, ನಮ್ಮ ಉಸ್ತುವಾರಿಯವ್ರಿಗೂ ಗೊತ್ತಿಲ್ಲ ಅಂತಲ್ಲ, ಎಲ್ಲರೂ ಇವ್ರು ಮಾತ್ರ ಲಾಸ್ ತೋರಿಸ್ತಾ ಇರ್ತಾರೆ. ಆದ್ರೆ ಇದೆಲ್ಲದಕ್ಕೂ ಈ ಒಂದು ಇವ್ರ ಬಂಡವಾಳ ಯಾವುದಪ್ಪ ಅಂತಂದ್ರೆ ಇವ್ರು ರಾಜಕೀಯ ಮಾಡೋದಕ್ಕೆ, ಇವತ್ತೇನು ಪಬ್ಲಿಸಿಟಿ ತೊಗೊಳೋದಕ್ಕೆ, ಮತ್ತೇನು ಮಾಡೋದಕ್ಕೆ, ನಾವು ರೈತರಿಗೆ ಹೆಲ್ಪ್ ಮಾಡ್ತಾ ಇದ್ದೀವಪ್ಪ ಅಂತ ಹೇಳ್ತಾನೆ. ರೈತರ ಕಬ್ಬಿನ ಮೇಲೆ ತಮ್ಮ ರಾಜಕೀಯನ ಮಾಡುವಂಥ ಜನ ಇವರೆಲ್ಲ. ಇವರು ತಮಗೆ ಅನುಕೂಲ ಆಗುವಂಥ ಅಡ್ಜಸ್ಟ್ಮೆಂಟ್ಗಳನ್ನು ಮಾಡ್ತಾ ಒಮ್ಮೆ ಹೊಂದಾಣಿಕೆ ಆಗಲಿಗೆ ಚುನಾವಣೆ ಈ ರೀತಿ ಮಾಡ್ತಾ ಬಂದಿದ್ದಾರೆ. ಅದನ್ನೆಲ್ಲ ನಾವು ದಿನನಿತ್ಯ ನಿಮ್ಮೊಂದಿಗೆ ಚರ್ಚೆ ಮಾಡ್ತಾ ಬಂದಿದ್ದೀವಿ, ನಿಮಗೆ ಹೇಳಿದ್ದೀವಿ. ಇವತ್ತು ರೈತರ ಪರ್ಪಸನ್ನು ಇವತ್ತು ನಾವು ವಿಚಾರ ಮಾಡಬೇಕಾಗಿದೆ. ಯಾಕಂದರೆ ರೈತರಿಗಾಗಿರುತ್ತಿರುವಂಥ BDCC ಬ್ಯಾಂಕ್, ಅದಕ್ಕಾಗಿ ರೈತರ ಪರಿಸ್ಥಿತಿ ಇರೋದು ಇವತ್ತು. ಮತ್ತು ನಾವು ಇವತ್ತು ರೈತರಂದ್ರೆ ಯಾರು ಅಂದರೆ ಕಬ್ಬು ಬೆಳೆಗಾರರು ಅಂತ ತಿಳ್ಕೊಂಡ್ಬಿಟ್ವಿ. ಕಬ್ಬು ಬೆಳೆಗಾರರು ನಿಜವಾದ ರೈತರು, ಅವ್ರಿಗಾಗಿ BDCC ಬ್ಯಾಂಕ್ ಅದಂತೆ ಅದನ್ನು ತಿಳ್ಕೊಂಡಿವಿ. ಅವ್ರಿಗೆ ಹೆಲ್ಪ್ ಮಾಡೋದನ್ನು ತಿಳ್ಕೊಂಡು ಇವರೆಲ್ಲ ಶುಗರ್ ಫ್ಯಾಕ್ಟ್ರಿ ಲಾಬಿ ಇದ್ದಿದ್ದು ತಮಗೆ ಬೇಕಾದಂಗೆ ಲೋನ್ ತೊಗೊಳ್ಳೋದು ಮಾಡೋದು, ಮತ್ತೇನೋ ಮಾಡೋದು, ಕಡಿಮೆ ಬಡ್ಡಿಯಲ್ಲಿ ಏನೋ ಮಾಡಿಸ್ಕೊಳ್ಳೋದು. ಅಧಿಕಾರ ಇದ್ದವ ಕಡಿಮೆ ಬಡ್ಡಿಯಲ್ಲಿ ಮಾಡ್ತಾನೆ, ಮತ್ತೇನೋ ತಪ್ಪಿಸ್ತಾನೆ. ಇವೆಲ್ಲರೂ ಕಾಮನಾಗಿ ಎಲ್ಲರಿಗೂ ಗೊತ್ತಿರೋ ವಿಷಯನ. ಇಲ್ಲಿ ಒಬ್ರೊಬ್ರು ಗೊತ್ತದ, ಆದರೂ ಒಬ್ಬರೊಬ್ರು ಎಕ್ಸ್ಪ್ರೆಸ್ ಮಾಡೋದಿಲ್ಲ. ಯಾಕೆಂತಂದ್ರೆ ಎಲ್ಲರೂ ಹೇಳೋದು ಏನಪ್ಪ, ಲಾಸ್ ತೋರಿಸೋದು, ರೈತಗೆ ಟುಪ್ಪಿಗೆ ಹಾಕುವಂಥ ಕೆಲಸಗಳು ನಡೀತಾ ಇರ್ತಾವೆ ಇಲ್ಲ ಪ್ರತಿಯೊಂದ್ರೊಳಗೆ. ಮತ್ತು ರೈತಂತಿ ಪಾಪ ನಿಮಗೀಗ ಹಲವು ಸಲ ಚರ್ಚೆ ಮಾಡಿದ್ದೀನಿ, ಈಗೂ ಮತ್ತೆ ಹೇಳ್ತಾ ಇದ್ದೀನಿ. ನಾನು ಇದನ್ನು ಒಂದು ರೀತಿ ಚಾಲೆಂಜ್ ರೀತಿಯಲ್ಲಿ ಮಾತಾಡ್ತಾ ಇದ್ದೀನಿ. ಒಬ್ಬ ರೈತ 1 ಟನ್ ಕಬ್ಬು ಬೆಳಿಬೇಕಾದ್ರೆ ಎಷ್ಟು ಖರ್ಚು ಮಾಡ್ತಾನೆ ಪ್ರಾಮಾಣಿಕವಾಗಿ ಅವ್ರು ಲೆಕ್ಕ ಮಾಡಲಿ. ಇವತ್ತು ನಮ್ಮ ಬೆಳಕೂಡು ಈರಪ್ಪನವರು, ನಮ್ಮ ಇದರವರು ಕಲ್ಲೂಳಿಯವರು ಭಾಳ ಕಬ್ಬು ಬೆಳೀತಾರೆ. ಅವರು ಒಳ್ಳೆಯ ಹೆಸರುವಾಸಿ. ಅದೇ ಕಾಲಕ್ಕೆ ಬಸವಣ್ಣ ಪಾಟೀಲ್ ಅಂತವ್ರು ಇರ್ಬೋದು, ಇನ್ನೂ ಅನೇಕ ರೈತರನ್ನ ಇವತ್ತು ಕೇಳ್ಬಯಸ್ತಾ ಇದ್ದೀನಿ. ಅವರಿಗೆ ನಿಜವಾಗಿಯೂ ನೀವು 1 ಟನ್ ಕಬ್ಬು ಬೆಳೆದು ಎಷ್ಟು ಖರ್ಚು ಮಾಡ್ತೀರಿ, ಏನು ಮಾಡ್ತೀರಿ, ಅದು ಲೆಕ್ಕ ತೆಗೆದ್ರೆ ನಿಮಗೆ 4,000 ಒಳಗೆ ಏನಾದರೂ ಆಗ್ತದಂತ ಅನಿಸ್ತದೇನು? ನಾ ಇವತ್ತು ಬೆಳಕೂಡು ಈರಪ್ಪನವರಾಯ್ತು, ಮತ್ತಾರು ಆಯ್ತು, ಅನೇಕ ಇದ್ದಾರಿಲ್ಲ, ಮೂಲಿಗೆ ಆಯ್ತು, ಈ ಭಾಗದಲ್ಲಿದ್ದವ್ರು ಆಯ್ತು, ಇವನ್ ಜಾರಕಿಹೊಳಿ ಸಹಿತ ಪ್ರಶ್ನೆ ಮಾಡ್ತಾಯಿದ್ದೀನಿ. 1 ಟನ್ ಕಬ್ಬು ಬೆಳೆದ ನೀವು ನಿಜವಾಗಿ ಎಷ್ಟು ಖರ್ಚು ಮಾಡ್ತೀರಿ ಒಂದು ಲೆಕ್ಕ ಮಾಡಿದಿರಿ ನೀವು ಯಾರಾದರೂ? ಪಾಪ ಜನಸಾಮಾನ್ಯರಿಂದ ಗೊತ್ತಾಗಲ್ಲ, ಸಾಮಾನ್ಯ ರೈತರಿಗೆ, ಸಣ್ಣ ರೈತನಿಗೆ ಗೊತ್ತಾಗೋದಿಲ್ಲ. ಇದೆಲ್ಲ ಎಷ್ಟು ನಾವು ಹಾಕಿದ್ನಿ ಅಂತ ಅವ್ನು ಪಾಪ ಭೂಮಿ ಸೌಕಳಾಗಿದ್ದು ಗೊತ್ತಾಗೋದಿಲ್ಲ. ರೈತನಿಗೆ ದುಡಿದು ಎಲ್ಲ ದುಡ್ಡು ಕಡಿಮೆ ಬಿತ್ತಪ್ಪ ಅಂತ ಸಾಲ ತರೋದು, 3 ಬಡ್ಡಿಯೋ 5 ಬಡ್ಡಿಯೋ ಹೊರಗೆ ತರೋದು, ಇಲ್ಲಾಂದರೆ ಎಲ್ಲಿ ಸೊಸೈಟಿಗಳು ಅಡ್ಡಾಡಿ ತೆರಿಗೆ ಅವ್ರು ಕಾಲಾಡೋದು ಇವ್ರು ಕಾಲಾಡೋದು ಲೋನ್ ಮಾಡ್ಕೊಂಡ್ಬಂದು ಈ ಕಬ್ಬಿಗೆ ಹಾಕಿ ಕಬ್ಬು ಬೆಳೆದು, ಕಬ್ಬು ಬೆಳೆದ ನಂತರ ಆ ಕಬ್ಬನ್ನು ಹಚ್ಚೋದು ಬ್ಯಾಂಕ್ ಇದಕ್ಕೆ ಫ್ಯಾಕ್ಟ್ರಿಗಳಿಗೆ. ಆ ಫ್ಯಾಕ್ಟ್ರಿಗೆ ಕೊಟ್ಟಂಥ ಅದು 1ನೇ ಕಂತ 2ನೇ ಕಂತ ಕೊಡೋದು 2,500-3 ಸಾವಿರ ರೂಪಾಯಿ ಟನ್ನಿಗೆ. ಅದು 2-3 ಕಂತು ಮಾಡಿಕೊಟ್ಟು ಕಡೆಗೆ ಒಂದಿಷ್ಟು ಗುಳುಂಗ್ ಮಾಡುವಂಥದ್ದು, ಲೇಟ್ ಮಾಡಿಕೊಡುವಂಥದ್ದು ನಾವು ನೋಡ್ತಾ ಇದ್ವಿ. ಹೀಗಾಗಿ ರೈತ ಇವತ್ತು ಸೂಸೈಡ್ ಮಾಡ್ಕೊಳ್ತಾ ಇದ್ದಾನೆ. ಕಬ್ಬು ಬೆಳೆದು ಒಳ್ಳೆ ಬೆಳೆ ಅಂತ ಹೇಳ್ತಾನೆ, ರೈತ ಎಲ್ಲ ನಂಬಿದ್ದಾನೆ. ಹೌದಾ, ಇದು ನಮ್ಮೊಂದು ದೊಡ್ಡ ಹೊಟ್ಟೆ ಅನ್ನ ಹಾಕುವಂಥದ್ದು ಅಂತೇಳಿ ಅದಕ್ಕೆ ನೀವು BDCC ಬ್ಯಾಂಕ್ದವರು ಇವ್ರಿಗೂ ಲೋನ್ ಕೊಡ್ತೀವಿ ಅಂತ ತಿಳ್ಕೊಂಡು ಶುಗರ್ ಫ್ಯಾಕ್ಟ್ರಿಗಳು ಹೆಚ್ಚು ಕೊಟ್ಟು ಅಲ್ಲಿಂದ ಲಾಭನೂ ಮಾಡ್ಕೊಳ್ತಾ ಇದ್ರಿ. ಇವತ್ತು 500 ಕೋಟಿಯಿಂದ ಇವತ್ತು 6,500 ಕೋಟಿಗಳಿಗೆ ಆಗಿದ್ದು. ಇನ್ನೂ ನಾಳೆ ಇನ್ನೂ ಬೆಳೀಲದು.
ಬೆಳಿಬಾರ್ದಂತಲ್ಲ. ಆದರೆ ಹೆಲ್ಪ್ ಯಾರಿಗೆ ಆಗ್ಲಿಕ್ಕೆ ಅಂತಂದ್ರೆ ಶುಗರ್ ಫ್ಯಾಕ್ಟ್ರಿಗಳ ಮಾಲಕರಿಗೆ ಹೆಚ್ಚು ಹೆಲ್ಪ್ ಆಗ್ಲಿಕ್ಕೆ ಆಗ್ತದೆ, ಅದರಲ್ಲೂ ರಾಜಕೀಯ ಮಾಡೋರಿಗೆ ಹೆಚ್ಚು ಹೆಲ್ಪ್ ಆಗ್ಲಿಕ್ಕೆ ಆಗ್ತದೆ. ವಿನಃ ಜನಸಾಮಾನ್ಯ ರೈತರಿಗೆ ಇದು ಹೆಲ್ಪ್ ಆಗ್ತಾಯಿಲ್ಲ. ಉಳಿದ ಬೆಳೆಗಳಿಗೆ ಸಾಲ ಕೊಡೋದಿಲ್ಲ, ಅಲ್ಲ ಗೊಂಜಾಳ ಕೊಡೋದಿಲ್ಲ, ಜೋಳಕ್ಕೆ ಕೊಡೋದಿಲ್ಲ, ಭತ್ತಕ್ಕೆ ಕೊಡೋದಿಲ್ಲ, ಬಾಳಿಗೆ ಕೊಡೋದಿಲ್ಲ, ಮತ್ತೊಂದು ಕೊಡೋದಿಲ್ಲ, ಯಾವುದಕ್ಕೂ ಸಾಲ ಇಲ್ಲ. ಕೊಡೋದು ಅಂತ ಹೇಳ್ತಾರೆ. ಅದು ಎಷ್ಟು ಕೊಟ್ಟಿದ್ದಾರೆ ಇಲ್ಲಿವರೆಗೆ ನಾವೆಲ್ಲ ಈ ಕೋಆಪರೇಟಿವ್ ಬ್ಯಾಂಕ್ಗಳನ್ನ ಹೋಗಿ ಇವತ್ತು ಚೆಕ್ ಮಾಡಿದ್ರೆ ಗೊತ್ತಾಗಿಬಿಡ್ತದೆ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಅಂದ್ರೆ ಕೇವಲ ಕಬ್ಬು ಬೆಳೆಗಾರರಿಗೆ ಮಾತ್ರ ಈ ಸಾಲ ಕೊಡೋದು. ಅದು ಸಾಲ ಹೆಂಗಿರ್ತದಪ್ಪ ಅಂತಂದ್ರೆ ಮತ್ತೀಗ ದುಡ್ಡು ಬರ್ತದೆ, ಬೆಳೆದುಕೊಳ್ಳೆ ಆ ದುಡ್ಡಿನ ಓದು ಸಾಲ ಹರ್ಕೊಳ್ಳೋದು, ಮತ್ತು ಸಾಲ ತೆಗೆಯೋದು. ಅದನ್ನು ಆ ಮೂಲಕ ಮತ್ತು ಇವತ್ತೇನು ಅನೇಕ ರೈತರು ಬಿಲ್ಡಿಂಗ್ ಕಟ್ಕೊಂಡಿದ್ದಾರೆ ಅಷ್ಟೇ. ಜನಸಾಮಾನ್ಯ 3 ಎಕರೆ 2 ಎಕರೆ ಜಮೀನು ಇದ್ದಂಥವ್ರು ಅದೊಂದು 10 ಎಕರೆ ಬಿಲ್ಡಿಂಗ್ ಕಟ್ಕೊಂಡಿದ್ದಾರೆ, ಆರಾಮದ್ರೆ ಹಾಗೆ ನಾವು ಹೇಳ್ಬೋದು, ಇಲ್ಲ ಅಂತಲ್ಲ. ಆದರೆ ಅವ್ರು ಇದ್ರ ಜೊತೆ ಉಪಕಾಸ ಮತ್ತೊಂದು ಇರ್ತದೆ. ಹೊಳಿ ದಂಡಿಗೆ ಇದ್ದಂಥವ್ರೆಲ್ಲ ಉಸಕ್ಕೆ ಮಾರಿ ಏನೋ ಮಾರಿ ಗಂಟು ಮಾಡ್ಕೊಂಡಂಥವ್ರು ಸಾಕಷ್ಟು ಇದ್ದಾರೆ. ಇದನ್ನೆಲ್ಲ ನೆನಪಿಡ್ಕೊಂಡು ನಾವು ಇವತ್ತು ಹುಡುಕ್ಬೇಕಾಗ್ಯದ. ಈಗ ಈ ಚುನಾವಣೆ ಯಾರಿಗೆ ಹೆಲ್ಪ್ ಆಗೋದಪ್ಪ ಅಂತಂದ್ರೆ ಇದರಲ್ಲಿ ಕಮಾಂಡ್ ಮಾಡಿಕೊಂಡು ನಮ್ಮ ಫ್ಯಾಕ್ಟ್ರಿಗಳಿಗೆ ಅದು ತಮ್ಮ ಕಂಪ್ನಿಗಳಿಗೆ ಹೆಲ್ಪ್ ಮಾಡ್ಕೊಳ್ಳೋಂಥ ಈ ಒಂದು ಏನಿದ್ದಾರೆ ಜಾಲದ ಇದೊಂದು ಇವ್ರಿಗೆ ಹೆಲ್ಪ್ ಆಗುವಂಥದ್ದು. ಇದನ್ನು ನಾವು ಇವತ್ತು ರೈತರು ತಿಳ್ಕೊಬೇಕಾಗಿದೆ. ನಮಗೆ ನೀವು ಸಾಲ ಕೊಡ್ರಿ. ಈ ಕಬ್ಬು ಬೆಳೆಯೋರು ಅಷ್ಟೇ ರೈತರಲ್ಲ, ಇವತ್ತು ಗೊಂಜಾಳ ಬೆಳೆಯೋರು ರೈತರ, ಜೋಳ ಬೆಳೆಯೋರು ರೈತರ, ಕಾಯಿಪಲ್ಲೆ ಬೆಳೆಯೋರು ರೈತರ, ಮತ್ತು ಇವರೆಲ್ಲರೂ ಕಬ್ಬಿನ ಜೊತೆಗೆ ಬಾಳೆಯನ್ನು ಬೆಳೆಯೋರು ರೈತರ. 24 ಥರದ ಐಟಮ್ಗಳನ್ನ ಬೆಳೆಯುವಂಥ ಇವತ್ತು ನಾವು ಬೆಳೆಗಳನ್ನು ಬೆಳೀತಾ ಇರ್ತೀವಿ. ಅದಕ್ಕೆ ಹೆಚ್ಚಿಗೆ ನಮ್ಮಲ್ಲಿ ಇಲ್ಲ ಅಂತಲ್ಲ. ಅವ್ರು ಯಾರಿಗೂ ಲೋನ್ ಸಿಗೋದಿಲ್ಲ. ಸಜ್ಜೆ ಬೆಳೆಯವರಿಗೆ ಯಾರು ಲೋನ್ ಕೊಟ್ಟಿದ್ದು ನೋಡಿರಿ ನೀವು? ಸಜ್ಜೆ, ಜೋಳ, ಗೊಂಜಾಳಕ್ಕೆ ಒಂದು ಸಾಲ ಸಿಗ್ಬೋದೇನೋ, ಇಲ್ಲ ಅಂತಲ್ಲ. ಆದರೆ ಇನ್ನುಳಿದ ಬೆಳೆಗಳಿಗೆ ಸಾಲ ಕೊಡುವಂಥ ಪದ್ಧತಿ ನಮ್ಮಲ್ಲಿಲ್ಲ. ಕೇವಲ ಕಬ್ಬು ಬೆಳೆಯುವಂಥವ್ರಿಗೆ ಮಾತ್ರ. ಮತ್ತು ಕಬ್ಬು ಬೆಳೆಯೋರಿಗೂ ಲಾಭದಲ್ಲಿಲ್ಲ. ಇವತ್ತು ಒಬ್ಬ ಕಬ್ಬು ಬೆಳೆಯುಗಾರರಿಗೂ ನಾವು ಇವತ್ತು ಈ ಪ್ರಶ್ನೆಯನ್ನು ಮಾಡಬೇಕಾಗಿದೆ. ನಾನು ಇದನ್ನ ಯಾಕೆ ಇವತ್ತು ಚರ್ಚೆ ಮಾಡ್ತಾ ಇದ್ದೀನಪ್ಪ ಅಂತಂದ್ರೆ, ಈ ರೈತರಿಗೆಲ್ಲ ಮಾರ್ಕೆಟ್ ಸಿಗುವಂಥದ್ದು ಮಾಡಿದರೆ ಅವ್ರು ಮಾರ್ಕೆಟ್ ಆದರೆ ನೀವು ಸಾಲ ಕೊಡ್ತೀರಿ ಅವರಿಗೆ. ಇವತ್ತು ಮಾರ್ಕೆಟೇ ಇಲ್ಲ. ಗೊಂಜಾಳ ಬರ್ತೈತಿ, ರೇಟ್ ಡೌನ್ ಆಗ್ತೈತಿ. ಜೋಳ ಬರ್ತದೆ, ರೇಟ್ ಡೌನ್ ಆಗ್ತೈತಿ. ಹಾಗೆ ಭತ್ತ ಬರ್ತದೆ, ರೇಟ್ ಡೌನ್ ಆಗ್ತೈತಿ. ಗೋಧಿ ಬರ್ತದೆ, ರೇಟ್ ಡೌನ್ ಆಗ್ತೈತಿ ಆ ಟೈಮ್ದಲ್ಲಿ, ರಾಶಿ ಸಂದರ್ಭದಲ್ಲೇ. ಅದಕ್ಕೆ ಇವ್ರಿಗೆ ಮಾರ್ಕೆಟ್ ಮಾಡೋದಕ್ಕಾಗಿ ಇವತ್ತು ಇವರೆಲ್ಲರೂ ಏನಿದ್ದಾರೆ, ಇವರೆಲ್ಲ ಈ ಒಂದು ಶುಗರ್ ಫ್ಯಾಕ್ಟ್ರಿ ಮಾಲೀಕರಾಗಿರ್ಬೋದು, ಬಂಡವಾಳ ಶಾಹಿಗಳಾಗಿರ್ಬೋದು, ಅಥವಾ ಒಂದಿಷ್ಟು ದುಡ್ಡಿದ್ದಂಥ ಶ್ರೀಮಂತ ರೈತರಾಗಿರ್ಬೋದು, ಇವರು ಈ ದಿಶೆಯಲ್ಲಿ ಮಾರ್ಕೆಟ್ ಮಾಡೋ ದಿಶೆಯಲ್ಲಿ ಯಾಕೆ ಪ್ರಯತ್ನ ಮಾಡಬಾರ್ದು? ಅದನ್ನು ಇನ್ನೂ ಹೆಚ್ಚು ದುಡ್ಡು ಟರ್ನ್ ಓವರ್ ಆಗಿ ರೈತಗೆ ಬೆಂಬಲ ಬೆಲೆ ಕೇಳೋದ್ರಿಂದ ಅವ್ರು ಸಹಜವಾಗಿ ಪ್ರತಿಯೊಂದು ಇದು ಏನಪ್ಪ ಅಂದರೆ PKPSಗಳು ಮಾರ್ಕೆಟ್ಗಳನ್ನು ಮಾಡಿದ್ರಪ್ಪ ಅಂತಂದ್ರೆ ಗೊಬ್ಬರ ತಂದು ಅಲ್ಲೇ ಕೊಡುವಂಥದ್ದು, ಮಾರೋದು ಅಲ್ಲೇ ಇಟ್ಟರಪ್ಪ ಅಂತಂದ್ರೆ ಉದ್ಯೋಗ ತಾನೇ ಸೃಷ್ಟಿ ಆಗ್ತಾವಲ್ಲ. ಈ ದಿಶೆಯಲ್ಲಿ ಯಾಕೆ ಚಿಂತನೆ ನಡೀತಾ ಇಲ್ಲ ಅಂತ ಈ ದಿಶೆಯಲ್ಲಿ ನಮ್ಮ ಸತೀಶ್ ಜಾರಕಿಹೊಳಿ ಸಹಿತ ಚಿಂತನೆ ಮಾಡಬೇಕಾಗಿದೆ. ಯಾಕಂದರೆ ಇದ್ದಿದ್ರೆ ಸ್ವಲ್ಪ ಅವರಲ್ಲೇ ಇತ್ತೀಚಿನ ದಿನದಲ್ಲಿ ನಾವು ನೋಡ್ತಾ ಇದ್ದೀವಿ ರೈತ ಪರ ಅವರಲ್ಲೂ ಅಧಿಕಾರದಾಹದ ಹಿಡಿಬೇಕು ಮಾಡಬೇಕು. ಯಾರಲ್ಲೂ ಇಲ್ಲ, ನನ್ನಲ್ಲಿ ಅದು, ಎಲ್ಲರಲ್ಲೂ ಅದ. ಆದರೆ ಇದ್ದಿದ್ರಲ್ಲಿ ಏನಾದರೂ ಒಳ್ಳೆಯದು ಮಾಡಬೇಕು ಅನ್ನುವಂಥದ್ದು ಮತ್ತು ಮೂಢನಂಬಿಕೆಗಳ ವಿರುದ್ಧ ಹೋರಾಟ ಮಾಡುವಂಥದ್ದಾಗಲಿ ಏನೋ ಒಳ್ಳೆಯ ಒಂದಿಷ್ಟು ಇದ್ದಾವೆ. ಮತ್ತು ಬುದ್ಧಿವಂತರು ಇದ್ದಾರೆ, ಮತ್ತು ಜಾಣರು ಇದ್ದಾರೆ. ಅವರು ಆ ಎಲ್ಲ ಹಿನ್ನೆಲೆಯಲ್ಲೇ ಇಂಥ ಮನಸ್ಥಿತಿಯಿಂದ ಕೊಡ್ಕೊಂಡು ಮಾರ್ಕೆಟ್ ರಚನೆ ಮಾಡುವಂಥದ್ದು, PKPSಗಳು ಮತ್ತು ಪ್ರತಿಯೊಂದು ಗ್ರಾಮ ಪಂಚಾಯತಿಗೆ ಗೋಡಾನುಗಳು ಮಾಡುವ ದಿಶೆಯಲ್ಲಿ ಯಾಕೆ ಚಿಂತನೆ ಮಾಡಬಾರ್ದು? ಆಯ್ತಪ್ಪ ಅಂತಂದ್ರೆ ಸರ್ ದುಡ್ಡು ಹೆಚ್ಚು ತರಲಿಕ್ಕೆ ಶುರು ಆಗ್ತದೆ, ಅವ್ರಿಗೆ ಮಾರ್ಕೆಟ್ ಸಿಗ್ತದೆ. ರೈತಗೆ ತಾ ಬೆಳೆದ ಬೆಳೆಗೆ ಮಾರ್ಕೆಟ್ ಪ್ಲಸ್ ಇದು ಆಯ್ತಪ್ಪ ಅಂದ್ರೆ ರೈತ ಎದ್ದು ನಿಲ್ಲಕ್ಕೆ ಸಾಧ್ಯ ಇದೆ. ಕೇವಲ ಕಬ್ಬು ಬೆಳೆಯೋದ್ರಿಂದ ನಾವೇನು ಮಾಡ್ಬೋದಪ್ಪ ಅಂತಂದ್ರೆ ಕಬ್ಬಿನಿಂದ ಇವತ್ತು ಮ್ಯಾಕ್ಸಿಮಮ್ ಕಬ್ಬಿನಿಂದ ಮಾಡುವಂಥದ್ದು ಏನಂದ್ರೆ ಸಾರಾಯಿ ಮತ್ತು ಚಹಾ. ಇದನ್ನ ಬಿಟ್ಟು ಮತ್ತೊಂದಿಲ್ಲ. ಅದು ಆಹಾರ ಬೆಳೆಗಳು ಬೆಳೆಯುವಂಥದ್ದು ಆಯ್ತಪ್ಪ ಅಂದರೆ ಎಣ್ಣೆ ಬೆಳಿಬೋದು, ಹತ್ತಿ ಬೆಳಿಬೋದು, ಬೇರೆ ಬೇರೆ ನಾವು ಬೆಳೆಗಳನ್ನು ಬೆಳೆದಪ್ಪ ಅಂತಂದ್ರೆ ಅದಕ್ಕೆ ಮಾರ್ಕೆಟ್ ಆಯ್ತಂದ್ರೆ ರೈತನ ಕೈಯಾಗ ಮಾರ್ಕೆಟ್ ಸಿಕ್ತಂತಂದ್ರೆ ಸಹಜವಾಗಿ ದೇಶ ಸಾಲ ಹೋಗಿಬಿಡ್ತದೆ ರೀ. ಸಾಲ ಮಾಡೋ ಪ್ರಸಂಗ ಬರೋದಿಲ್ಲ. ಕೈಯಾಗ ದುಡ್ಡಿದ್ರೆ ಯಾಕೆ ಸಾಲ ಮಾಡ್ತಾರೆ? ಅದು ಬರಲಾರ್ದೆಲ್ಲ ಆಗ್ತದೆ. ಇದೆಲ್ಲ ತೊಂದರೆಗಳಾಗ್ತಾ ಇದ್ದಾವೆ. ಕೇವಲ ನಿಮ್ಮ ರಾಜಕಾರಣವನ್ನು ದುಡ್ಡು ಹಾಕಿ ದುಡ್ಡು ಈ ರೀತಿಯಾಗಿ ಅವ್ರಿಗೆ ಎಬ್ಬಿಸಿ ನಿಲ್ಲಿಸಿ ನಿಮ್ಮ ಪ್ರಾಮಾಣಿಕತೆಯಿಂದ ಇಡೀ ಒಂದು ವ್ಯವಸ್ಥೆಯನ್ನು ಬದಲು ಮಾಡೋದಕ್ಕೆ ಸಾಧ್ಯ ಇಲ್ಲಂತಲ್ಲ. ಸ್ವಲ್ಪ ಕಷ್ಟ ಸಾಧ್ಯ ಇಲ್ಲಂತೂ ಅಲ್ಲ, ಕಷ್ಟ ಆಗ್ತದೆ ಇಲ್ಲಂತಲ್ಲ. ಬಟ್ ಮಾಡೋದು ಇದು ಅನಿವಾರ್ಯ. ಇದೇ ಉದ್ಯೋಗ ಸೃಷ್ಟಿ ಮಾಡುವಂಥದ್ದು. ಈ ದಿಶೆಯಲ್ಲಿ ನಮಗೆ ಇವತ್ತಿನ ಎಲ್ಲ ಕಾಂಪಿಟೇಟರ್ 15 ಮತ್ತು +1 16 ಏನು ಇವೆಲ್ಲ ಸೀಟ್ಗಳಿದ್ದಾವೆ, ಇವರೆಲ್ಲ ಏನು ಆಯ್ಕೆ ಮಾಡ್ಬೇಕಂತ ಇವತ್ತು ಹೋರಾಟ ಮಾಡ್ತಾಯಿದ್ದಾರೆ, ಏನು ಮಾಡ್ತಾಯಿದ್ದಾರೆ, ಚಿಕ್ಕಾಟ ನಡೀತಾ ಇದ್ದಾವೆ. ಕತ್ತಿ ವರ್ಸಸ್ ಜಾರಕಿಹೊಳಿ, +ವರ್ಸಸ್ AB ಪಾಟೀಲ್, AB ಪಾಟೀಲ್ ವರ್ಸಸ್ ಜೋಲ್ಲೆ,
ಮತ್ತು ಈಗ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವ್ರ ಜೊತೆಗೆ ಅಥವಾ ಇವ್ರ ಜೊತೆಗೆ ಅಂತ ನಾವು ಹೇಳೋದು ದಿನ ಚರ್ಚೆ ಮಾಡೋದು, ಆ ಲಕ್ಷ್ಮಣ ಸವದಿ ಅವ್ರು ನಾವು ಇವ್ರುಗಳಿಲ್ಲ ಅವ್ರುಗಳಂತ ಹೇಳುವಂಥದ್ದು ಇವೆಲ್ಲನೂ ಮೀರಿದ್ದಿಲ್ಲದ ಈ ದಿಸೆಯಲ್ಲೇ ನೀವೆಲ್ಲರೂ ಕೂಡಿಕೊಂಡು ಒಂದು ಹೊಸ ವಿಚಾರ ಅಥವಾ ಹೊಸ ಮನ್ವಂತರ ಮಾಡಿದರೆ ಈ ದೇಶಕ್ಕೆ ಒಂದು ಹೊಸ ಆಯಾಮ ಸಿಗ್ಬೋದು ಅಂತ. ಯಾಕಂದ್ರೆ ನಾವೆಲ್ಲರೂ ತಿಳ್ಕೊಂಡ್ಬಿಟ್ಟಿವಿ ಕಬ್ಬಿಣದಿಂದ ಉದ್ಧಾರ ಆಗ್ತದೆ, ಕಬ್ಬಿಣದ ಉದ್ಧಾರ ಆಗಿಲ್ಲ, ಮುಂದೂ ಆಗುವುದಿಲ್ಲ. ಕೇವಲ ಈ ರಾಜಕಾರಣಿಗಳಿಗೆ ಮತ್ತು ಕೆಲವೊಂದು ಬಂಡವಾಳಶಾಹಿಗಳಿಗೆ ನಾವು ಆಹಾರ ಆಗ್ಬೋದು ವಿನಃ ಮತ್ತೇನೂ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಇದಕ್ಕೆ ನೀವೇನಂತೀರಿ? ನಮ್ಮ ಎಲ್ಲ ಇಲೆಕ್ಷನ್ಗಾಗಿ ಓಡಾಡುತ್ತಿರುವಂಥ ನಾಯಕರು ಇವರು ಚರ್ಚೆ ಮಾಡುವಂಥ ವಿಷಯ ಅದ. ಯಾಕಂದ್ರೆ ನಾವು ರೈತರನ್ನು ಉದ್ಧಾರ ಮಾಡಬೇಕಾಗಿದ್ದರೆ ಅವ್ರಿಗೆ ಮಾರ್ಕೆಟ್ ಕೊಟ್ಟರೆ ಮಾತ್ರ ಉದ್ಧಾರ ಆಗ್ತದೆ, ಅದು ಬಿಟ್ಟು ಬೇರೆ ಇನ್ನೇನೂ ಇಲ್ಲ. MS ಸ್ವಾಮಿನಾಥನ್ ಅವರು ಇದನ್ನು ಹೇಳ್ತಾರೆ, ಎಲ್ಲ ಬೆಳೆಗೆ ಮಾರ್ಕೆಟ್ ಸಿಗಬೇಕು, ಅದು ಸಿಗೋದು ಯಾವಾಗ? ಮತ್ತು ಈಗಂತ ನೀವು ಕಬ್ಬು ಬೆಳೆಗಾರರು ಮಾಡಿದಿರಿ, ಆದರೆ ಕಬ್ಬು ಬೆಳೆಗಾರರು ಲಾಭ ಇಲ್ಲ ಇದರಿಂದ. ಅವ್ರು ಪ್ರತಿ ವರ್ಷ ಏನಪ್ಪ ಕಬ್ಬು ಬೆಳೆ, ನೀವು ಕಬ್ಬು ಬೆಳೆಯೋ ಸ್ವತಃ ರೈತರು ಹೋಗಿ ತಿಳ್ಕೊಬೇಕು. ಇದನ್ನು ಏನಪ್ಪ ಅಂತಂದ್ರೆ ನೀವೇನಿಗೆ ಲೆಕ್ಕ ಹಾಕೊಂಡು ನೋಡಿರಿ, 1 ಟನ್ ಕಬ್ಬಿಗೆ ನೀವು 4,000 ಕೆಳಗೆ ಖರ್ಚು ಮಾಡ್ತೀರಿ ಏನ ಅಂಥವ್ರು ಯಾರಿದ್ರು ಬಂದು ನಮ್ಗೆ ನೀವು ಇಂಟ್ರ್ಯೂ ಕೊಟ್ಟರೆ ಭಾಳ ಸಂತೋಷ ಆಗ್ತೈತೆ ನನಗೆ. ಅದ್ರ ಬಗ್ಗೆ ಕ್ಲಿಯರಾಗಿ ಹೇಳಿದ್ರೆ ಮತ್ತು ಎಷ್ಟು ಲಾಭ ಬಂತು ಅದನ್ನು ನೀವು ಲೆಕ್ಕ ಹಾಕಿದ್ರೆ ಅದಕ್ಕೆ ಈ ಎಲ್ಲ ನಾ ಈಗಾಗಲೇ ಬೇಕಂತ ತಿಳ್ಕೊಂಡು ಬೆಳಕು ವೀರಪ್ಪ ಆಗಿರೋ ಮತ್ತೊಬ್ಬರಾಗಿರ್ಬೋದು, ದೊಡ್ಡ ದೊಡ್ಡ ನಮ್ಮ ಬಸಗೌಡ ಪಾಟೀಲರಾಗಿರ್ಬೋದು, ಇವರೆಲ್ಲರೂ ಪ್ರಶ್ನೆ ಮಾಡ್ತಾಯಿದ್ದೀನಿ. ಇದು ಲಾಭ ಇಲ್ಲ ಅಂದ್ರೆ ಈ ಸಾಲಕ್ಕೆ ಬೇರೆ ಸಾಲ ಮಾಡಿಕೊಂಡು ಈ ಫ್ಯಾಕ್ಟ್ರಿಗಳಿಗೆ ಲಾಭ ಮಾಡುವಂಥ ಅವರು ರಾಜಕೀಯಕ್ಕೆ ಬಲಿಪಶು ಆಗುವಂಥ ರೈತರು ಇದೆಲ್ಲ ನಿಂತು ವಿಚಾರ ಮಾಡಬೇಕು. ಅದು ರೈತ ಲೀಡರ್ಗಳು ವಿಚಾರ ಮಾಡಬೇಕಾಗಿತ್ತು. ಇವತ್ತು ಹೊಸ ಟ್ರಾವೆಲ್ ಹಾಕೊಂಡಿರುವಂಥ ರೈತರು ಈ ದಿಶೆಯಲ್ಲಿ ಚಿಂತನೆ ಮಾಡಿ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ನೀವು ಎಚ್ಚರ ಆಗ್ಬೇಕು ಅಷ್ಟ ಅಂತ ಹೇಳ್ತಾ, ಇದು ಇನ್ನೊಬ್ರು ನೀವು ಬಲಿಪಶು ಆಗೋದು ಬೇಕಾಗಿಲ್ಲ ಅಂತೇಳಿ, ಜೊತೆಗೆ ಸತೀಶ್ ಜಾರಕಿಹೊಳಿ ಅವರಂಥ ಒಂದು ಸ್ವಲ್ಪ ಒಳ್ಳೆ ಮಾನವೀಯ ಮನಸ್ಸಲ್ಲಿ ಬೆಳೆಸ್ಕೊಂಡಿದ್ದಾರೆ. ಅವರು ರೈತರ ಬಗ್ಗೆ ಕಾಳಜಿ ಮಾಡಿ ಎಲ್ಲ ಬೆಳೆಗಳನ್ನು ಬೆಳೆಯೋದಕ್ಕೆ ಮಾರ್ಕೆಟ್ ಮಾಡಿಕೊಡೋದು ಪ್ರಯತ್ನವನ್ನು ಈ BDCC ಥ್ರೂ ಮಾಡಬಾರ್ದಾಗ್ರಿ. ಹೌದು ಅಂತೀರಲ್ಲ ಅಂತೀರ ಹೇಳಿ ತಪ್ಪು ಅನಿಸುತ್ತೆ ನಿಮಗೆ. ತಪ್ಪನ್ರಿ, ಸರಿ ಅನ್ರಿ, ಏನಾದರೂ ಅನ್ರಿ, ಲೈಕ್ ಮಾಡಿ ಡಿಸ್ಲೈಕ್ ಮಾಡಿರಿ. ಆದ್ರೆ ಇದು ನೋಡ್ತಾ ಇರ್ರಿ, ತಿಳಿಸ್ತಾ ಇರ್ರಿ, ಚರ್ಚೆ ಮಾಡ್ತಾ ಇರ್ರಿ, ಮತ್ತು ಇದನ್ನು ಶೇರ್ ಮಾಡ್ತಾ ಇರ್ರಿ, ಸಬ್ಸ್ಕ್ರೈಬ್ ಮಾಡ್ತಾ ಇರ್ರಿ. ಅದು ಮತ್ತು ಅಂತ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸತ್ಯದ ಕೈಗಳಲ್ಲಿ ವಂದನೆಗಳು.